ನಮಸ್ಕಾರ ಮುದ್ದು ಮಕ್ಕಳೇ, ನಳಿನಿ ಅಜ್ಜಿಯ ಕಥೆಗಳು ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ನಳಿನಿ ಅಜ್ಜಿ ಬಂದಿದ್ದೀನಿ. ಇವತ್ತು ನಾವು ಒಂದು ವಿಶೇಷ ದಿನದ ಬಗ್ಗೆ ಮಾತಾಡೋಣ. ಅದು ಮಹಿಳಾ ದಿನ, ಅಂದರೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಪ್ರತಿ ವರ್ಷ ಮಾರ್ಚ್ 8ರಂದು ಈ ದಿನವನ್ನು ಆಚರಿಸುತ್ತಾರೆ. ಮಕ್ಕಳೇ, ನಮ್ಮ ಜೀವನದಲ್ಲಿ ಮಹಿಳೆಯರು ತುಂಬ ಮುಖ್ಯರು. ನಮ್ಮ ಅಮ್ಮ, ನಮ್ಮ ಅಜ್ಜಿ, ನಮ್ಮ ಅಕ್ಕ, ಅಷ್ಟೇ ಅಲ್ಲ ನಮ್ಮ ಶಿಕ್ಷಕರು, ಇವರೆಲ್ಲರೂ ನಮಗೆ ತುಂಬ ಸಹಾಯ ಮಾಡುತ್ತಾರೆ. ಅಮ್ಮ ನಮ್ಮನ್ನು ನೋಡಿಕೊಳ್ಳುತ್ತಾರೆ, ಅಜ್ಜಿ ನಮಗೆ ಕತೆ ಹೇಳುತ್ತಾರೆ, ಶಿಕ್ಷಕರು ನಮಗೆ ಓದು ಕಲಿಸುತ್ತಾರೆ. ಆದ್ದರಿಂದ ಮಹಿಳೆಯರು ನಮ್ಮ ಜೀವನದ ಶಕ್ತಿ ಮತ್ತು ಪ್ರೇರಣೆ. ಬಹಳ ವರ್ಷಗಳ ಹಿಂದೆ ಮಹಿಳೆಯರಿಗೆ ಕೆಲವು ಹಕ್ಕುಗಳು ಇರಲಿಲ್ಲ. ಅವರು ಓದಲು, ಕೆಲಸ ಮಾಡಲು ಕಷ್ಟವಾಗುತ್ತಿತ್ತು. ಆದರೆ ಧೈರ್ಯವಾದ ಮಹಿಳೆಯರು ನಮಗೂ ಸಮಾನ ಹಕ್ಕು ಬೇಕು ಎಂದು ಹೇಳಿದರು. ಅವರು ಶ್ರಮಿಸಿದರು, ಹೋರಾಡಿದರು. ಆ ಕಾರಣಕ್ಕಾಗಿ ಇಂದು ಮಹಿಳೆಯರು ಶಿಕ್ಷಕಿ, ಡಾಕ್ಟರ್, ವಿಜ್ಞಾನಿ, ಪೊಲೀಸ್, ಪೈಲಟ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಅವರ ಧೈರ್ಯ ಮತ್ತು ಸಾಧನೆಯನ್ನು ಗೌರವಿಸಲು ನಾವು ವುಮೆನ್ಸ್ ಡೇಯನ್ನು ಆಚರಿಸುತ್ತೇವೆ. ಮಕ್ಕಳೇ, ನಾವು ಏನು ಮಾಡಬೇಕು ಗೊತ್ತಾ? ಮಹಿಳೆಯರನ್ನು ಗೌರವಿಸಬೇಕು, ಅಮ್ಮನಿಗೆ ಸಹಾಯ ಮಾಡಬೇಕು, ಎಲ್ಲರಿಗೂ ಸಮಾನ ಗೌರವವನ್ನು ಕೊಡಬೇಕು. ಹಾಗಾದರೆ ನಮ್ಮ ಸಮಾಜ ಇನ್ನೂ ಉತ್ತಮವಾಗುತ್ತದೆ. ಆದ್ದರಿಂದ ಮಕ್ಕಳೇ, ಈ ವುಮೆನ್ಸ್ ಡೇನಲ್ಲಿ ನಿಮ್ಮ ಅಮ್ಮನಿಗೆ, ಅಜ್ಜಿಗೆ, ಶಿಕ್ಷಕರಿಗೆ ಧನ್ಯವಾದ ಹೇಳಿ. ಮತ್ತೆ ಹೊಸ ಕಥೆಯೊಂದಿಗೆ ನಳಿನಿ ಅಜ್ಜಿ ಬರುತ್ತಾಳೆ. ಮತ್ತೆ ಬರ್ತೀನಿ. ಈ ಕತೆ ಇಷ್ಟ ಆಯ್ತಾ ಮಕ್ಕಳೇ? ನಾಳೆ ಸಿಗ್ತೀನಿ. ಬಾಯ್. ಮತ್ತಷ್ಟು ಕುತೂಹಲಕಾರಿ ಕಥೆಗಳಿಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಗಂಟೆ ಹೊಡೆಯೋದನ್ನು ಮರಿಬೇಡಿ.